ತಗೊಳ್ಳೆ ಕುಡಿ ಲಂಕಾಯಿ ಅದು ಕಡೆ ಇದು ಕೊಡು ಮಸಾಲೆ ಕೊಡು ಹಾಂ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಕೋಬೇಕು ಹಾಂ ಅದು ಬಿಟ್ಟು ಅಲ್ಲಿ ಕೆಳಗಡೆ ಮನೆ ಮಾಡಿ ಇಕ್ಕು ಕುಂಕು ಅರ್ಶಿನ ಇತ್ತು ಇಕ್ಕು ಖಚಿತಾನೆ ಗಾಡಿ ಏ ಎಲ್ಲಪ್ಪ ಕಾಣಿಸ್ತಾನೆ ಇಲ್ಲ ಅರ್ಶಿನ ಕುಂಕುಮ ಯಾರು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕಮ್ಮಿ ಮೆಟ್ಕೋತಾಳ ನಾಲ್ಕು ಬಿಡು Not on first main road. Not on first main road. ಚಕ್ರಕ್ಕೆ ಪಕ್ಕದಮ್ಮ ಚಕ್ರಕ್ಕೆ ಚಕ್ರಕ್ಕೆ ಬೇಡ ಕಟ್ಟೊಡಿಬೇಕು ಓನಾ ಇದಕ್ಕೆ ತಗ್ಲಾಕೈತಿ ಇದನ್ನ ತೆಗೀರಿ ಬಿದ್ದೈತದ ಹಾಯ್ ಹಲೋ ಎಲ್ರಿಗೂ. ಇದು ಮಂತ್ರಾಲಯ ಟ್ರಿಪ್ ಹೋಗ್ತಾರದು. ನಾವು ತುಂಬ ಅನ್ಕೊತಾ ಇದ್ವಿ ಅಂದರೆ ಒಂದು ಅಮಾಸೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗೋಣ ಅಂತೇಳಿ ಎಲ್ಲ ಅಂದರೆ ನಾವು ಮೇಲೆ ಇದ್ವಿ, ನಾನು ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಹಸ್ಬೆಂಡು ಮತ್ತು ನಮ್ಮಮ್ಮ. ಕಾರಿಗೆ ಪೂಜೆ ಮಾಡಿಬಿಟ್ಟು ಹೋಗಿ ಅಂತೇಳಿ ನಾನು ಕಳಿಸ್ದೆ. ಮೇಲ್ಗಡೆ ಎಲ್ಲ ನಾವೇನು ಪ್ಯಾಕಿಂಗ್ ಎಲ್ಲ ಲಗೇಜ್ ಎಲ್ಲನೂ ತರಬೇಕಾಗಿತ್ತು. ಸೊ ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನೋಡ್ತಾ ಇರೋದಂದ್ರೆ ನಾವು ಗುರುವಾರ ಶುಕ್ರವಾರ ಅಮಾವಾಸ್ಯೆ ಇದ್ದಿದ್ದು. ಗುರುವಾರ ಹೊರಟ್ರೆ ಇನ್ನು ಶುಕ್ರವಾರ ದರ್ಶನಕ್ಕೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಅಮಾವಾಸ್ಯೆಲ್ಲೇ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನನ್ನ ತಂಗಿ ಮತ್ತು ನನ್ನ ಮಕ್ಕಳೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕೇಳೋದಕ್ಕೆ ಅವರೇ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು. ಬೆಳಗ್ಗೆ 6 ಗಂಟೆಗೆ ನಾನು ಹೇಳಿದೆ, ಬೆಳಗ್ಗೆ 6 ಗಂಟೆಗೆ ನಾವು ಹೋಗೋದು. ರಾತ್ರಿ 6 ಗಂಟೆಗೆ ಬೆಳಗ್ಗೆ 6 ಗಂಟೆ ನೀನು ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಏಪ್ಪ ಸುತ್ತದೆ. ಹಾಂ ಅದೇ ಚಪ್ಪಲಿ ಎಲ್ಲಿ ಮಾಡಿದ್ದೀನಿ ನಾನು ಪೂಜೆ ಮಾಡ್ಕೊಂಡು. ಇನ್ನು ಮಂತ್ರಾಲಯ ನಿಯರೆಸ್ಟ್ ಬಂದಿದ್ವಿ. ಅಂದರೆ ನೈಟೆಲ್ಲ ಪೂರ್ತಿ ಮನೆ ನಿದ್ದೆ ಎಳಿತಾನೆ ಇತ್ತು. ನಾವು ಅಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಸ್ವಲ್ಪ ಅಲ್ಲೇ ಟೈಮ್ ಪಾಸ್ಗಳೆಲ್ಲ ಮಾಡಿಕೊಂಡು ನಾವು ಬಂದು ರೀಚ್ ಆಗಿದ್ದು ಒಂದು 7:30 ಹತ್ತತ್ರ ಆಗಿತ್ತು. ಲೇಟಾಗೇ ಆಯಿತು. ಯಾಕೆ ಅಂತಂದರೆ ಅದು ಹೇಳಿದ್ಮೇಲೆ ಮನೆ ನಿದ್ದೆ ಬರ್ತಾಯಿತ್ತು. ಸೊ ಹಾಗಾಗಿ ಅಲ್ಲಲ್ಲಿ ನಿಲ್ಲಿಸಿ 1 ಅವರ್ ನಿದ್ದೆ ಎಲ್ಲ ಅವನಿಗೆ ಮಾಡಿಸಿ ನಾವು ಹರಟೆಗಳು ಹೊಡ್ಕೊಂಡು ಆಚೆ ಕಡೆ ನಿಂತಿರ್ತಿದ್ವಿ. ಹೀಗೆ ನೋಡಿ ನನ್ನ ತಂಗಿ ಅಂತೂ ಹೆಂಗೆ ಅಂದರೆ ಮುಖನೇ ತೋರಿಸಲ್ಲ, ಆ ಥರ ಇದು ಮಾಡ್ತಾಳೆ. ಇದಕ್ಕೆ ಮಧ್ಯ ನಿಂತಿರೋದು ಹಿಂಗೆ ಬೆಟ್ಟದ ಇದೆ. ಯಾವ್ದೋ ತಾರ ಬೇರೆ ಮಧ್ಯದಲ್ಲಿ